ಕರಾವಳಿ ತೀರದಲ್ಲಿ ಸದ್ದು ಮಾಡ್ತಾ ಇದೆ ಮರಳು ಮಾಫಿಯಾ. ಎಕರೆಗಟ್ಟಲೆ ಊರನ್ನೇ ನುಂಗಿ ಹಾಕಿದೆ ನಟೋರಿಯಸ್ ಗ್ಯಾಂಗ್. ಕರಾವಳಿ ತೀರದಲ್ಲಿ ಸದ್ದು ಮಾಡ್ತಾ ಇರೋ ಮರಳು ಮಾಫಿಯಾ ಇದು. ಎಕರೆಗಟ್ಟಲೆ ಊರನ್ನೇ ನುಂಗಿ ಹಾಕಿದೆ ನಟೋರಿಯಸ್ ಗ್ಯಾಂಗ್. ಮಾಫಿಯಾ ಅಟ್ಟಹಾಸಕ್ಕೆ 40 ಎಕರೆ ಭೂಭಾಗವೇ ಸರ್ವನಾಶವಾಗಿ ಹೋಗಿದೆ. ಭೂಮಿ ನುಂಗುವವರ ಅಡ್ಡೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಮಗ್ರ ವರದಿಯನ್ನ ಮಾಡಿದೆ. 80 ಎಕರೆಯಷ್ಟಿದ್ದಂತಹ ಭೂಭಾಗದಲ್ಲಿ 40 ಎಕರೆ ಭೂಮಿ ಸ್ವಾಹ ಮಾಡಲಾಗಿದೆ. ಉಳ್ಳಾಲ ತಾಲೂಕಿನ ಪಾವೂರು ಉಳಿಯಾ ದ್ವೀಪದ ದುರಂತ ಕಥೆ. 54 ಮನೆಗಳಿದ್ದ ಪಾವೂರು ದ್ವೀಪ. ಆ ದ್ವೀಪದಲ್ಲೀಗ 40 ಕುಟುಂಬಗಳಷ್ಟೇ ವಾಸ ಇದೆ. ಮಾಫಿಯಾ ಬೆದರಿಕೆಗೆ ಊರನ್ನೇ ಬಿಟ್ಟು ಸುಮಾರು 10 ರಿಂದ 15 ಕುಟುಂಬಗಳು ಅಲ್ಲಿಂದ ಜಾಗ ಖಾಲಿ ಮಾಡಿ ಪ್ರತಿದಿನ 10 ರಿಂದ 15 ಮೀಟರ್ನಷ್ಟು ದ್ವೀಪವನ್ನೇ ಈ ಮಾಫಿಯಾ ಗ್ಯಾಂಗ್ ನುಂಗ್ತಾ ಇದೆ. ಗೂಗಲ್ ಮ್ಯಾಪ್ನಲ್ಲೂ ಮಾಫಿಯಾ ಅಟ್ಟಹಾಸದ ಕುರುಹು ದಾಖಲಾಗಿದೆ. ಉತ್ತರ ಭಾರತದ ಕಾರ್ಮಿಕರಿಂದ ಮರಳಿಗಾಗಿ ದ್ವೀಪದ ಅಗೆತ ಶುರುವಾಗಿದೆ. ಅಕ್ರಮ ಮರಳುಗಾರಿಕೆಗೆ 50ಕ್ಕಿಂತಲೂ ಹೆಚ್ಚಿನ ನಾಡ ದೋಣಿ ಬಳಕೆಯಾಗ್ತಾ ಇದೆ. ಮಾಹಿತಿಯನ್ನು ಕೊಟ್ಟರೂ ಕೂಡ ಗಣಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಲಕ್ಷ ಲಂಚ ತಿಂದು ಸುಮ್ಮನಾಗಿದ್ದಾರಾ ಹಾಗಾದರೆ ಪೊಲೀಸರು? ಇದು ಕರಾವಳಿ ಕರ್ನಾಟಕದ ಬಹಳ ದೊಡ್ಡ ಮರಳು ದಂಧೆಕೋರರ ಅಟ್ಟಹಾಸದ ಕತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಮಂಗಳೂರಿನ ಉಳ್ಳಾಳ ತಾಲೂಕು ಸೇರುವಂಥ ಪಾವೂರು ಉಳಿಯ ಕುದ್ರು ಏನಿದೆ, ಆ ಕುದ್ರು ಭಾಗದಲ್ಲಿ ಯಾವ ರೀತಿಯಾಗಿ ಮರಳು ದಂಧೆಕೋರ ಅಟ್ಟಹಾಸ ಮಾಡ್ತಾ ಇದ್ದಾರೆ. ಸುಮಾರು 80 ಎಕರೆ ಇದ್ದಂಥ ಜಾಗ 40 ಎಕರೆಗೆ ಹೇಗೆ ಕೊರೆತ ಆಗಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ದೃಶ್ಯಗಳಲ್ಲಿ. ನಾವು ಸಾಮಾನ್ಯವಾಗಿ ನದಿಯಿಂದ ಮರಳುಗಾರಿಕೆ ನಡೆಸುವಂಥದ್ದನ್ನು ನೋಡ್ತಾ ಇದ್ವಿ. ಈ ಭಾಗದಲ್ಲಿ ಅದೇ ಬಹಳ ದೊಡ್ಡ ಕಂಪ್ಲೇಂಟ್. ಯಾಕಂದರೆ ಮರಳನ್ನು ನದಿಯಿಂದ ತೆಗಿತಾರೆ, ನದಿಯಿಂದ ಮರಳುಗಾರಿಕೆ ನಡೆಸಿದಂಥ ಪರಿಣಾಮವಾಗಿ ಕೂಡ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ನೀವು ಸುತ್ತಮುತ್ತ ಇಲ್ಲಿ ಗಮನಿಸಬಹುದು, ಈ ಒಂದು ಇಕ್ಕೆಲಗಳಲ್ಲಿ ನಾನು ನಿಮ್ಗೆ ಈಗ ತೋರಿಸ್ತಾ ಇರುವಂಥದ್ದು ತೀರ ಪ್ರದೇಶ ಅಂತ ನೀವು ಅಂದುಕೊಳ್ಬಹುದು. ಆದರೆ ನಿಜಕ್ಕೂ ಕೂಡ ಇದು ತೀರ ಪ್ರದೇಶ ಅಲ್ಲ. ಇಲ್ಲಿ ಒಂದು ದೊಡ್ಡ ದ್ವೀಪ, ಸುಮಾರು ಒಂದು 80 ಎಕರೆಯಷ್ಟಿರುವಂತಹ ಉಳಿಯ ಕುದ್ರು ಪಾವೂರು ಉಳಿಯ ದ್ವೀಪ ಏನಿದೆ, ಆ ದ್ವೀಪವನ್ನ ಮರಳು ದಂಧೆಕೋರರು ಯಾವ ರೀತಿಯಾಗಿ ನಾಶ ಮಾಡಿದ್ದಾರೆ ಅಂದ್ರೆ, ಮೇಲ್ಭಾಗದಲ್ಲಿ ಹುಲ್ಲು ಬೆಳೆದಿರುತ್ತೆ, ಅದರ ನಂತರ ಸ್ವಲ್ಪ ಭಾಗಕ್ಕೆ ಪದರದ ರೀತಿಯಲ್ಲಿ ಅಲ್ಲಿ ಮಣ್ಣು ಆವರಿಸಿರುತ್ತೆ. ಆ ಅಡಿಭಾಗದಲ್ಲಿ ಕಂಪ್ಲೀಟ್ ಆಗಿ ಅದರ ಸುತ್ತ ಮರಳಿರುವಂಥದ್ದು. ದ್ವೀಪಗಳನ್ನು ರಕ್ಷಣೆ ಮಾಡಬೇಕು, ದ್ವೀಪಗಳ ರಕ್ಷಣೆಗೋಸ್ಕರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾನೆ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಮರಳು ದಂಧೆಕೋರರು ಯಾವ ರೀತಿಯಾಗಿ ಆ ಮರಳನ್ನ ತೆಗಿಲಿಕ್ಕೋಸ್ಕರ ಸುಮಾರು ಇಲ್ಲಿನ ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು ಒಂದು ಕಾಲಕ್ಕೆ ಒಂದು 4-5 ದೋಣಿಗಳಲ್ಲಿ ಮರಳು ದಂಧೆ ನಡೀತಾ ಇತ್ತು. ಆ ಮರಳು ದಂಧೆ ನಿರಂತರವಾಗಿ ಮುಂದುವರೆದು ಈಗ ಸುಮಾರು ಒಂದು 25 ರಿಂದ 30 ದೋಣಿಗಳ ಮೂಲಕ ಪ್ರತಿನಿತ್ಯ ಸುಮಾರು 15 ರಿಂದ 20 ಮೀಟರ್ಗಳಷ್ಟು ಭೂಮಿಯನ್ನು ಅವರು ತಮ್ಮ ಆಪೋಷಣೆ ತೆಗೆದುಕೊಳ್ತಾ ಇದ್ದಾರೆ, ಅವರು ಸ್ವಾಹ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಬಹಳ ದೊಡ್ಡ ದಂಧೆ ಇದೆ. ಇಲ್ಲಿನ ಸಾಕಷ್ಟು ಜನ ಇದರ ಹಿಂದೆ ಕೈಯಾಡಿಸಿದ್ದಾರೆ. ಇದರ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ದ್ವೀಪವೇ ನಾಶ ಆಗಿ ಹೋಗಿರುವಂಥದ್ದು. ಇಲ್ಲಿ ಏನು ಈಗ ನಾವು ನೀರು ನೋಡ್ತಾ ಇದ್ದೀವಿ, ಆ ನೀರು ಮೊದಲು ಇಲ್ಲಿ ದ್ವೀಪ ಕಂಪ್ಲೀಟ್ ಆಗಿತ್ತು. ಆದರೆ ಅದನ್ನು ಕಟ್ ಮಾಡಿದಂದ್ರೆ ಇದೇ ಮರಳು ದಂಧೆಕೋರರು ಅವರು ಅದನ್ನು ಕೊರೆದು ಮಾಡಿದಂತಹ ಪರಿಣಾಮದಿಂದಾಗಿ ಕಂಪ್ಲೀಟ್ ಆಗಿ ಅದು ಕಟ್ ಆಗಿರುವಂಥ ಪರಿಣಾಮವಾಗಿ ಇನ್ನೂ ಕೂಡ ಮತ್ತಷ್ಟು ಕೊರೆಯುವಂಥ ಪ್ರಯತ್ನಗಳಾಗ್ತಾ ಇದೆ. ನಿತ್ಯ 25-30 ದೋಣಿಗಳಲ್ಲಿ ಬಂದು ಅದನ್ನ ಉತ್ತರ ಭಾರತದ ಕಾರ್ಮಿಕರು ಕೊರೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿಲ್ವಾ ಅಂದ್ರೆ, ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ ಅಂದ್ರೆ ಖಂಡಿತವಾಗ್ಲೂ ಗೊತ್ತಿದೆ. ಇಲ್ಲಿನ ಗಣಿ ಇಲಾಖೆಗೆ ಗೊತ್ತಿದೆ, ಪೊಲೀಸ್ ಇಲಾಖೆಗೆ ಗೊತ್ತಿದೆ, ಜಿಲ್ಲಾಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಎಲ್ಲ ಅಧಿಕಾರಿಗಳು ಗೊತ್ತಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಗುರುವಾರ ಇವರು ರಜೆಯಲ್ಲಿರುವಂತಹ ಸಮಯ. ಆ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಅಂದ್ರೆ ಇವರು ಗಣಿ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬರುವಂತ ಸಂದರ್ಭದಲ್ಲೂ ಕೂಡ ಅದರ ಮಾಹಿತಿ ಸಹಜವಾಗಿ ಇಲ್ಲಿನ ದಂಧೆಕೋರರಿಗೆ ಹೋಗುತ್ತೆ. ಅವರೇ ಆ ಇಲಾಖೆಯ ಒಳಗಡೆಯಿಂದಲೇ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆ ಬಳಿಕ ರೈಡ್ ಮಾಡುವಂತ ಒಂದು ನಾಟಕಗಳನ್ನಷ್ಟೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಪ್ರಕ್ರಿಯೆಗಳಾಗಿಲ್ಲ. ಇವತ್ತು ನಾವು ಈ ಜಾಗಕ್ಕೆ ತಲುಪಿದ್ದೀವಿ. ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮನ್ನು ಇಲ್ಲಿಗೆ ತಲುಪಿಸುವಂತ, ಇದನ್ನು ತೋರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಅಥವಾ ಸ್ಥಳೀಯಾಡಳಿತ, ಜಿಲ್ಲಾಡಳಿತ, ಗಣಿ ಇಲಾಖೆಗಳಿಗೆ ಅದನ್ನ ನೋಡುವಂಥದ್ದು, ಅವರ ಕೆಲಸಗಳಿರುವಂಥದ್ದು ಇಂಥದ್ದನ್ನ ಮಟ್ಟ ಹಾಕುವಂಥದ್ದು. ಆದರೆ ಇಂಥದ್ದನ್ನ ಮಟ್ಟ ಹಾಕುವಂಥ ಕೆಲಸಕ್ಕೆ ಗಣಿ ಇಲಾಖೆ ಇನ್ನೂ ಕೂಡ ಕೈ ಹಾಕಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಅವರ ಕೈ ಬಿಸಿ ಮಾಡುವಂಥ ಕೆಲಸಗಳನ್ನು ಈ ಮರಳು ದಂಧೆಕೋರರು ಮಾಡ್ತಾ ಇದ್ದಾರೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.